ತಾರಕಕ್ಕೇರಿದ ಸರ್ಕಾರ ಹಾಗೂ ಸಾರಿಗೆ ನೌಕರರ ವೇತನ ಜಟಾಪಟಿ. ಸಿಎಂ ಸಿದ್ದರಾಮಯ್ಯ ಸರ್ಕಾರಕ್ಕೆ ಸಾರಿಗೆ ನೌಕರರ ಕೊನೆಯ ವಾರ್ನಿಂಗ್. ತಾರಕಕ್ಕೇರಿದ್ದ ಸರ್ಕಾರ ಹಾಗೂ ಸಾರಿಗೆ ನೌಕರರ ವೇತನದ ಜಟಾಪಟಿ. ಸಿಎಂ ಸಿದ್ದರಾಮಯ್ಯ ಸರ್ಕಾರಕ್ಕೆ ಸಾರಿಗೆ ನೌಕರರ ಕೊನೆಯ ವಾರ್ನಿಂಗ್ ಇದು. ಮಾರ್ಚ್ 2ರ ಒಳಗಾಗಿ ಸಾರಿಗೆ ನೌಕರರ ಬೇಡಿಕೆ ಈಡೇರಿಕೆ ಮಾಡಿ ಸಿಎಂಗೆ ಪತ್ರ ಬರೆದು ಮನವಿ ಮಾಡಿರುವ ಜಂಟಿ ಕ್ರಿಯಾ ಸಮಿತಿ. ಮಾರ್ಚ್ 2ರ ಒಳಗಾಗಿ ಬೇಡಿಕೆಯನ್ನು ಈಡೇರಿಸಬೇಕು. ಅಂದ್ರೆ ನಾವು ಬಸ್ ನಿಲ್ಲಿಸ್ತೇವೆ ಒಂದ್ ವೇಳೆ ಈಡೇರಿಕೆ ಆಗದೇ ಇದ್ರೆ. ನಿಯಮದ ಪ್ರಕಾರ 2024 ಜನವರಿಯಿಂದ ವೇತನ ಪರಿಷ್ಕರಣೆ ಮಾಡಬೇಕು. ನೌಕರರಿಗೆ ನೀಡಬೇಕಾದ 38 ತಿಂಗಳ ಹಿಂಬಾಕಿಯನ್ನು ನೀಡಬೇಕು. ಹಲವು ಬೇಡಿಕೆಯನ್ನು ಮುಂದಿಟ್ಟು ಸಿಎಂ ಸಿದ್ದರಾಮಯ್ಯಗೆ ಪತ್ರ ಬರೆದ ನೌಕರರ ಸಂಘ. ವಿವಿಧ ಬೇಡಿಕೆ ಈಡೇರಿಕೆ ಸಂಬಂಧ ಫೆಬ್ರವರಿ 19ರಂದು ಬೆಂಗಳೂರು ಚಲೋ ಮಾಡಿದ್ದೇವೆ. ಆದರೂ ಇಲ್ಲಿಯವರೆಗೆ ನಮ್ಮ ನ್ಯಾಯಯುತ ಬೇಡಿಕೆ ಈಡೇರಿಸುವ ಪ್ರಯತ್ನ ಆಗಿಲ್ಲ. ಬೇಡಿಕೆ ಈಡೇರಿಕೆಯಾಗದಿದ್ರೆ ಮಾರ್ಚ್ 2ರ ಬಳಿಕ ಮುಷ್ಕರ ಮಾಡುವುದಾಗಿ ಎಚ್ಚರಿಕೆಯನ್ನು ಕೊಟ್ಟಿದ್ದಾರೆ. ಕೆಎಸ್ಆರ್ಟಿಸಿ ಎಂಡಿ ಅಕ್ರಮ್ ಪಾಷಾಗೂ ಎಚ್ಚರಿಕೆ ನೀಡಿರುವ ನೌಕರರು ಮಾರ್ಚ್ 2ರ ಒಳಗಾಗಿ ನೌಕರರಿಗೆ ಗುಡ್ ನ್ಯೂಸ್ ನೀಡುತ್ತಾರಾ ಸಿಎಂ ಸಿದ್ದರಾಮಯ್ಯರ ಸರ್ಕಾರ? ಮಾಡಬೇಕಾದದ್ದನ್ನ ಮಾಡದೇ ಇದ್ದರೆ ಮಾಡಬಾರದನ್ನ ಮಾಡ್ತೀವಿ ಅಂತ ಹೇಳಿ ನೌಕರರು. ನೀವು ಮಾಡಿ ನಾವು ನೋಡ್ತೀವಿ ಅಂತ ಹೇಳಿ ಸರ್ಕಾರ ಏನಾದರೂ ಅಂದ್ರೆ ಕತೆ ಏನಾದೀತು? ಪ್ರತಿಭಟನೆ ಚಳುವಳಿ ಅನ್ನೋದು ಈ ದೇಶದ ಪ್ರತಿಯೊಬ್ಬ ಪ್ರಜೆಯ ಹಕ್ಕು. ಆತ ಮಾಡ್ತಾನೆ. ಆತನ ಬೇಡಿಕೆ ಈಡೇರಬೇಕು ಅನ್ನೋ ಕಾರಣಕ್ಕೋಸ್ಕರ ಆತ ಮಾಡ್ತಾನೆ. ಆತನ ಹಕ್ಕನ್ನು ಕೇಳ್ತಿದ್ದಾನೆ ಅಷ್ಟೇ. ಅದನ್ನು ಕೊಡುವಂತಹ ಪ್ರಯತ್ನ ಸರ್ಕಾರ ಮಾಡಿದ್ರೆ ಸರ್ಕಾರಿ ನೌಕರರಿಗೆ ಒಂದು ಶಾಶ್ವತವಾದಂತಹ ಸಾಂತ್ವನ ಕೊಟ್ಟ ಹಾಗೆ. 2028ಕ್ಕೂ ಕೂಡ ಕಾಂಗ್ರೆಸ್ ಅನ್ನು ಖುಷಿ ಪಡಿಸಬಹುದು ಸರ್ಕಾರಿ ನೌಕರರು. 2024ರ ಜನವರಿಯಿಂದ ವೇತನ ಪರಿಷ್ಕರಣೆ ಮಾಡಿ ಅನ್ನುವಂತಹ ಕೂಗಿದೆ. ನೌಕರರಿಗೆ ನೀಡಬೇಕಾದ 38 ತಿಂಗಳ ಹಿಂಬಾಕಿಯನ್ನು ನೀಡಬೇಕು ಅಂತ ಹೇಳಿ ನೌಕರರು ಬೀದಿಗಿಳಿದು ಪ್ರತಿಭಟನೆ ಮಾಡಿದರು. ಅದಾದ ನಂತರ ಈಗ ಹಿಂಪಡೆಯಲಾಯಿತು. ಆದರೂ ಒಂದು ಕಡೆಯ ಡೆಡ್ಲೈನ್ ಅನ್ನು ಕೊಡಲಾಗಿದೆ. ನೀವೇನಾದರೂ ಮಾಡದೇ ಇದ್ರೆ ನಾವು ಕೊಟ್ಟಂತಹ ಗಡುವಿನ ಒಳಗಾಗಿ ನೀವು ನಮಗೆ ಸ್ಪಂದನೆ ಕೊಡದೇ ಇದ್ರೆ ಮತ್ತೊಮ್ಮೆ ನಾವು ಮುಷ್ಕರ ಮಾಡ್ತೀವಿ ಅಂತ ಹೇಳಿ ನೌಕರರಿಂದ ಎಚ್ಚರಿಕೆಯ ಗಂಟೆ ಸರ್ಕಾರಕ್ಕೆ ಹೋಗಿದೆ. ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.